ಧಾರವಾಡ ಲೋಕ ಅಖಾಡದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ ಮುಂದುವರೆದಿದೆ. ಇಂದು ಸಹ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದು ಹೋರಾಟದ ಕಿಚ್ಚೆಬ್ಬಿಸಿದ್ದಾರೆ. ನಿನ್ನೆ ದಿಂಗಾಲೇಶ್ವರ ಶ್ರೀಗಳು ಏನ್ ಮಾತನಾಡಿದ್ರು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಧಾರವಾಡ ಕಣದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಸಂಗ್ರಾಮ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯನ್ನ ಬದಲಾಯಿಸಬೇಕು ಎಂದು ದಿಂಗಾಲೇಶ್ವರ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಮಾರ್ಚ್ 31ರೊಳಗೆ ಅಭ್ಯರ್ಥಿ ಬದಲಾವಣೆಗೆ ಶ್ರೀಗಳು ಗಡುವು ನೀಡಿದ್ದು, ಡೆಡ್ಲೈನ್ ಮುಗಿದ್ರೂ ಜೋಶಿ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಗುಡುಗಿದ್ದಾರೆ. ಪ್ರಹ್ಲಾದ್ ಜೋಶಿ ಬದಲಾವಣೆ ವಿಚಾರದಲ್ಲಿ ನನ್ನ ನಿಲುವು ಬದಲಾಗುವುದಿಲ್ಲ ಎಂದು ಶ್ರೀಗಳು ಮತ್ತೆ ಸಂಗ್ರಾಮದ ಕಹಳೆ ಊದಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಿನೋ, ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ, ಯಾವುದರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳ್ಕೊಂಡಿವಿ, ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡ್ರಿ, ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು, ಮಾಧ್ಯಮದಾಗೂ ಹೇಳಿದರು. ಜೋಶಿ ಬದಲಾವಣೆಗೆ ಕರೆ ಕೊಟ್ಟ ಬೆನ್ನಲ್ಲೇ ದಿಂಗಾಲೇಶ್ವರ ಶ್ರೀಗೆ ಜೀವ ಬೆದರಿಕೆಯ ಕರೆಗಳು ಬರ್ತಿವೆ ಅಂತೆ. ಮನಸ್ಸು ಬದಲಾಯಿಸುವಂತೆ ಒತ್ತಡವೂ ಹೆಚ್ಚಾಗ್ತಿದೆ ಅಂತೆ. ಆದರೆ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಸಾಂತ್ವನ ಹೇಳಲು ನನ್ನ ಪ್ರಾಣವೇ ಹೋದ್ರೂ ನಾನು ಹಿಂದೆ ಸರಿಯಲ್ಲ ಎಂದು ಶ್ರೀಗಳು ಹೇಳ್ತಿದ್ದಾರೆ. ಮಾತ್ರವಲ್ಲ, ಏಪ್ರಿಲ್ 2ರಂದು ಧಾರವಾಡದಲ್ಲಿ ಭಕ್ತರ ಸಭೆ ಕರೆದಿದ್ದು ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಅವರಿಗೆ ಅವರು ಅನಿವಾರ್ಯವಾದರೆ, ನಾನು ಹೇಳೋದು ಹೈಕಮಾಂಡಿಗೆ, ಬಿಜೆಪಿಗೆ ಜೋಶಿ ಅವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ, ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಬ್ರಾಹ್ಮಣ ಸಮರ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡೆದುಕೊಳ್ತಿದೆ. ದಿಂಗಾಲೇಶ್ವರ ಸ್ವಾಮೀಜಿಯ ಈ ಪಟ್ಟು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿ 10 ದಿನಗಳೇ ಕಳೆದು ಹೋಗಿದೆ. ಆದರೂ ಕೂಡ ವೀಣಾ ಕಾಶಪ್ಪನವರ ಸಿಟ್ಟು ಕಡಿಮೆಯಾದಂತೆ ಕಾಣಿಸ್ತಾ ಇಲ್ಲ. ಸಂಯುಕ್ತ ಪಾಟೀಲ್ಗೆ ವೀಣಾ ಸಾಥ್ ನೀಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರೆ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಲೋಕಸಮರದಲ್ಲಿ ಬಗೆಹರಿಯದ ಕೈ ಬಿಕ್ಕಟ್ಟು. ಸಂಯುಕ್ತ ಪರ ಪ್ರಚಾರ ಮಾಡ್ತಾರ ವೀಣಾ. ಲೋಕಸಭೆ ಸಂಗ್ರಾಮಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಸೇನಾನಿಗಳನ್ನ ಆಯ್ಕೆ ಮಾಡಿದೆ. ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗ್ತಿದ್ದಂತೆ ಬಂಡಾಯದ ಜ್ವಾಲೆ ಸ್ಫೋಟಿಸಿದೆ. ಬಾಗಲಕೋಟೆಯಲ್ಲಿ ಬಂಡಾಯದ ಬೇಗುದಿ ಇನ್ನೂ ತಣ್ಣಗಾಗಿಲ್ಲ. ಲೋಕಸಭೆ ಟಿಕೆಟ್ ಘೋಷಣೆಯಾಗಿ 10 ದಿನ ಕಳೆದರೂ ವೀಣಾ ಕಾಶಪ್ಪನವರ ಸಿಟ್ಟು ಕಡಿಮೆಯಾದಂತೆ ಕಾಣ್ತಿಲ್ಲ. ಸಂಯುಕ್ತ ಸಂಧಾನ ಸೂತ್ರ ಬಳಸಿ ಒಂದಾಗೋಣ ಬಾ ಅಕ್ಕ ಅಂತ ವೀಣಾ ಕಾಶಪ್ಪನವರಿಗೆ ಆಹ್ವಾನ ನೀಡಿದ್ದಾರೆ. ಆದರೆ ಮುನಿಸು ಬಿಡದ ವೀಣಾ ಕಾಶಪ್ಪನವರ್ ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ. ಅತ್ತ ಕಾಂಗ್ರೆಸ್ ಬಿಡಲಾಗದೆ, ಇತ್ತ ಬಿಜೆಪಿಗೂ ಹೋಗಲಾರದೆ ವೀಣಾ ಉಭಯ ಸಂಕಟದಲ್ಲಿ ಸಿಲುಕಿದ್ದಾರೆ. ವೀಣಾ ಕಾಶಪ್ಪನವರ್ ನಡೆಯಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದ್ದು, ಕೈ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಸಿಎಂ ಡಿಸಿಎಂ ಸಭೆ ಬಳಿಕ ವಿಜಯಾನಂದ ಮೌನ. ಬಂಡಾಯದ ಬಾವುಟ ಹಾರಿಸಿದ್ದ ವೀಣಾ ಕಾಶಪ್ಪನವರ್ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದ್ದು ಬೆಂಬಲಿಗರು ಅತಂತ್ರರಾಗಿದ್ದಾರೆ. ಆರಂಭದಲ್ಲಿ ಅಬ್ಬರಿಸಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಿಎಂ ಡಿಸಿಎಂ ಸಭೆ ಬಳಿಕ ಮೌನಕ್ಕೆ ಶರಣಾಗಿದ್ದಾರೆ.
ಕಾಶಪ್ಪನವರ್ ಧರ್ಮ ಸಂಕಟಕ್ಕೆ ಸಿಲುಕಿದ್ರೆ ಮತ್ತೊಂದೆಡೆ ಸಂಯುಕ್ತ ಪಾಟೀಲ್ ಪ್ರಚಾರ ಆರಂಭಿಸಿದ್ದಾರೆ. ಆದರೆ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರ ಎದುರು ನೋಡುತ್ತಿದ್ದು ಸಾಮೂಹಿಕ ಪ್ರಚಾರ ಆರಂಭಿಸೋ ಮೊದಲೇ ಅಸಮಾಧಾನ ಬಗೆಹರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.